ಸಭಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿದೆ. ಇನ್ನು ಅಧ್ಯಕ್ಷರ ಅನುಮತಿ ಮೇರೆಗೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಹಾಗೆ ಪ್ರಪ್ರಥಮವಾಗಿ ನಮ್ಮ ಹಿರಿಯ ಬಂದಿರುವಂತಹ ರಾಜ್ಯದ ಮಹಿಳಾ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣದ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ವೀರಗ್ರಾಮಕ್ಕೆ ಮಹಾಲಕ್ಷ್ಮಿಯಾಗಿ ಆಗಮಿಸಿದ್ದಾರೆ. ಅವರಿಗೆ ಈಗಾಗಲೇ ಎಲ್ಲ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸಿ ಸಭಾ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ. ಅವರ ಜೊತೆ ಎಲ್ಲ ಅತಿಥಿ ಗಣ್ಯರು ಕೂಡ ಸೇರಿಕೊಂಡಿದ್ದಾರೆ. ಹಾಗೆಯೇ ಈ ಒಂದು ಕಟ್ಟಡ ನಿರ್ಮಿಸುವಲ್ಲಿ ಸಹಕರಿಸಿರುವಂತಹ ಎಲ್ಲ ವಿಚಾರದಲ್ಲೂ ಸಹಕರಿಸಿರುವಂತಹ ವಿಶೇಷ ಆಹ್ವಾನಿತರು ನೀಡಿದ್ದಾರೆ. ದಾನಿಗಳು ಕೂಡ ನೀಡಿದ್ದಾರೆ. ಸಭಾ ಕಾರ್ಯಕ್ರಮ ಇದೀಗ ಮಹಿಳೆ ಪೊಲೀಸ್ ದಯವಿಟ್ಟು ಬಂದಿರುವ ಎಲ್ಲ ಅತಿಥಿಗಳನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಕೂಡ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಎಲ್ಲರೂ ವೇದಿಕೆಗೆ ಬರುವಂತಹ ಎಲ್ಲ ಗಣ್ಯರನ್ನ ನಾವೆಲ್ಲ ಗ್ರಾಮಸ್ಥರ ಗ್ರಾಮದ ಮೂಲಕವನ್ನು ಸ್ವಾಗತಿಸಬೇಕಾಗಿದೆ. ಎಲ್ಲ ಗ್ರಾಮಸ್ಥರಲ್ಲಿ ವಿನಯಿಸಿಕೊಂಡಿದ್ದೇನೆ. ಅದರ ಜೊತೆಯಲ್ಲಿ ಟ್ರೈನಿಂಗ್ ಕೂಡ ಅವರು ಹೊಂದಿರುತ್ತಾರೆ. ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಸಂತೆಯಲ್ಲಿ, ಬಸ್ ಸ್ಟ್ಯಾಂಡ್, ಜಾತ್ರೆಗಳಲ್ಲಿ ಮನೆಯಲ್ಲಿ ದೌರ್ಜನ್ಯಗಳಾಗಿದೆ. ಅನೇಕ ಬೇರೆ ರೀತಿಯಾದಂಥ ದೌರ್ಜನ್ಯಗಳು, ಅನ್ಯಾಯಗಳಾಗ್ತಾ ಇರ್ತದೆ. ಅವರು ಕೂಡ ನಮ್ಮ ಅಕ್ಕ ಪಡೆಯ ಸಹಾಯವನ್ನು ತುರಂತಾಗಿ ಅವರಿಗೆ ಸಹಾಯ ಮಾಡುವಂಥ ಘಟನೆಯನ್ನು ಜೋಡಿಸಿಕೊಂಡು ಸರ್ಕಾರವನ್ನು ಹಿಂದುಳಿಯುವುದು ಅಂತ ಬಿಂಬಿಸುವ ಪ್ರಯತ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ನೋಡಿ. ಒಂದು ಮಾತು, ಈ ಸರ್ಕಾರದ ವಿರುದ್ಧವಾಗಿ ಆರೋಪವನ್ನು ಮಾಡಿದರೆ ಅವರಿಗೆ ಬೇರೆ ಏನೂ ಕಾರ್ಯಗಳು ಅವರಿಗೆ. ಯಾಕಂತಂದರೆ ಸರ್ಕಾರ ಬಂದಾಗಿನಿಂದ ಬೀಳುತ್ತೆ ಅಂತ ಹೇಳ್ತಾ ಇದ್ರು. 136 ಜನ ಗೆದ್ದು ಬಂದಾಗಿನಿಂದ ಈ ಸರ್ಕಾರ ಬೀಳುತ್ತೆ ಅಂತ ಹೇಳ್ತಾ ಇದ್ರು. ಅದು ಸಾಧ್ಯ ಆಗಲಿಲ್ಲ. ಗ್ಯಾರಂಟಿ ಮಾಡೋದಿಲ್ಲ, ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಿಲ್ಲ ಅಂತ ಹೇಳಿದ್ರು. ಅದನ್ನು ಮಾಡಿದ್ರು. 4 ತಿಂಗಳ ನಡೆಸ್ತಾರೆ ಅಂತ ಹೇಳಿದ್ರು. ಅದನ್ನು ನಡೆಸಿ ತೋರಿಸಿದ್ರು. 15 ಜನ 20 ಜನ ಆಪರೇಷನ್ ಕಮಲ ಅಂತ. ಅಂದರೆ ಇವ್ರಿಗೆ ಆರೋಪ ಮಾಡೋದ್ರಲ್ಲಿ ಏನು ಉಳಿದಿಲ್ಲ. ಎಲ್ಲ ರೀತಿಯಾದಂಥ ಅನುಕೂಲಗಳನ್ನು ರಾಜ್ಯದ ಜನತೆಗೆ ನಾವು ಮಾಡ್ತೇವೆ. ಸೊ ಮುಂಚೆಯಿಂದಲೂ ಇವ್ರದ್ದೊಂದು ಅಜೆಂಡಾ, ಕೋಮು ಸೌಹಾರ್ದತೆಯಲ್ಲಿ ಕೆಲಸ ಮಾಡುವಂಥ ಈ ಘಟನೆಗಳನ್ನು ನಾವು ನಾವು ಹೇಳೋದು, ಲಾನ್ನ ಯಾರು ಕೈಯಲ್ಲಿ ತೆಗೆದುಕೊಳ್ಬಾರ್ದು ಯಾವುದೇ ಸಮಾಜದಲ್ಲಿ. ಅದನ್ನು ನಾವು ಖಂಡಿಸ್ತೀವಿ. ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿರುವಂಥದ್ದು ಮತ್ತು ನಾನು ಇನ್ನೊಂದು ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಡ್ತೇನೆ ಸರ್ ಶಾಸಕರೇ ಹೇಳುವಂಥದ್ದು ಮುಜುಗರ ತರ್ತಾ ಇಲ್ಲ. ನೋಡಿ, ಒಂದು ಮಾತನ್ನು ಹೇಳ್ತೀನಿ, ನಾವು ಯಾವುದೇ ಸಮಾಜದಲ್ಲಿ ನಾವು ಜನ್ಮಿಸಬೇಕು, ಇದನ್ನು ಮಾಡಿದ್ರು ಕೂಡ ನಾವು ಅಣ್ಣ ಸಮಾಜವನ್ನು ಪ್ರೀತಿಸುವಂಥವ್ರಾಗಿರಬೇಕು. ಅದನ್ನು ನಮ್ಮ ಸಂಸ್ಕೃತಿ, ನಮ್ಮ ದೇಶದಲ್ಲಿ ಒಂದೇ ಅಂದರೆ ಮಾತ್ರ ಅನ್ನುವಂಥದ್ದು ನಿಮ್ಮನ್ನ ಹಿಡ್ಕೊಂಡು ನಮಗೆಲ್ಲ ಹೇಳ್ತಾರೆ. ಬಟ್ ಅವ್ರು ಯಾವ ಸಂದರ್ಭದಲ್ಲಿ ಅದನ್ನು ಯಾವ ಕಾರಣಕ್ಕೆ ಮಾತನಾಡಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಕೂಡ ಹೊರಗಡೆ ಟೂರ್ ಮೇಲೆ ಇದ್ದೀನಿ. ಬಟ್ ಇನ್ನೊಂದು ತಾವೇನು ಹೇಳಿದ್ರಿ, ಯಾವುದೋ ಜಿಂದಾಬಾದ್ ಅಂತ, ಅದನ್ನು ಆ ಹೆಸರನ್ನ ಹೇಳಲಿಕ್ಕೂ ಕೂಡ ನಮ್ಮ ಮೈಯೆಲ್ಲ ಉರಿಯುತ್ತೆ. ಯಾಕಂದರೆ ಅದು ನಮ್ಮ ವೈರಿ ರಾಷ್ಟ್ರ. ಅದರ ಬಗ್ಗೆ ನಮಗೆ ನಿರ್ದಾಕ್ಷಿಣ್ಯವಾಗಿ ಅದು ಯಾರೇ ಆ ರೀತಿ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಅವನ ಮೇಲೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಾನು ಕೂಡ ಸಿದ್ದರಾಮಯ್ಯವರ ಮೇಲೆ FIR ಆದರೂ ಕೂಡ ಒಂದು ಇಶ್ಯೂ ಇರ್ತಾರೆ. ಈಗ ಆರೋಗ್ಯಗಳು ಇದು ಮಾತಾಡ್ತಾ ಇದ್ದಾರೆ, ಅವರು ದ್ವೇಷಪೂರಿತ ಭಾಷಣ ಮಾಡಿದ್ರೆ ಅದನ್ನು ಅಸೆಂಬ್ಲಿನಲ್ಲೇ ನಾವು ಶಾಸನವನ್ನು ತೆಗೆದುಕೊಂಡು ಬಂದಿದ್ದೀವಿ. ಅದು ಯಾರೇ ಆಗಲಿ, ಅದು BJPಯವರು, ಕಾಂಗ್ರೆಸ್ನವರು. ನಾಳೆ ಕಾಂಗ್ರೆಸ್ನವರು ಮಾತಾಡಿದ್ರೆ ನಮಗೂ ಬರುತ್ತಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಇದು ಸ್ಪೆಸಿಫಿಕ್ ಆಗಿ ಯಾರಿಗೂ ಮಾಡಲಿಲ್ಲ. ನೀವು ಸಮಾಜದಲ್ಲಿ ನೀವು ಶಾಂತಿಯನ್ನು ಕದಡುವಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ FIR ಆಗುತ್ತೆ. ನಾಳೆ ನಾ ಕೆಲಸ ಮಾಡಿದ್ರೆ ನನ್ನ ಮೇಲೆ FIR ಆಗುತ್ತೆ. ಅಲ್ಲ ರೀ, ಇದರ ಬಗ್ಗೆ ಮುಖ್ಯಮಂತ್ರಿಗಳು ಬಹಳಷ್ಟು ಸಾರಿ ಮಾಧ್ಯಮದ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ನಂತರ ನಾನು
ಧರ್ಮಸ್ಥಳದ ಬಗ್ಗೆ ನಾನು ಲಾಸ್ಟ್ ಟೈಮ್ ಸ್ವತಂತ್ರ ದಿನಾಚರಣೆ ಅನುಭವ ಬಂದಾಗ ನಾನು ತಂದೆಲ್ಲ ಇವತ್ತು ನಾನು ಅದೇ ಸ್ಥಳ ಧರ್ಮಸ್ಥಳ ನಮ್ಮೆಲ್ಲರ ಒಂದು ಆರಾಧ್ಯ ಸ್ಥಳ ನಾವು ಆರಾಧನೆ ಮಾಡುವಂಥ ಬಹಳಷ್ಟು ಭಕ್ತಿಯಿಂದ ನಡ್ಕೊಳ್ಳುವಂಥ ಒಂದು ಸ್ಥಳ ಅದು ಇವತ್ತು ಏನೆಲ್ಲ ಕಡಿಯಂತ ಹೊರಗಡೆ ಬರುತ್ತೆ ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ತಾ ಇದೆ. ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಏನು ಮಾಡ್ತಾ ಇದೆ ಅಂತ ಸಾರ್ವಜನಿಕವಾಗಿ ಖಂಡಿತವಾಗಿ ಸ್ವಲ್ಪ